ಗರ್ಭಪಾತ ಹಿನ್ನೆಲೆ ಬಾಣಂತಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣ ಕುರಿತ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬಿರವರು ಕೃತ್ಯ ನಡೆದ ಸ್ಥಳ ಪರಿಶೀಲನೆ ನಡೆಸಿದರು. ಗರ್ಭಪಾತ ಮಾಡಿಸಿದ ಪ್ರಮುಖ ಆರೋಪಿ ಕವಿಬಾಡನವರ ಮನೆಗೆ ಭೇಟಿ ನೀಡಿದರು. ಜಮಖಂಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಡಿಎಚ್ಒ ಡಾಕ್ಟರ್ ರಾಜ್ಕುಮಾರ್ ಯರಗಲ್, ಪೊಲೀಸ್ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದರು. ಸ್ವಲ್ಪ ರೌಂಡಿಂಗ್ ಇದು ಮಾಡಿಸೋ ಚಲೋ ಅಂದ್ರೆ ಇಲ್ಲಿ ಏನೇನೋ ಆಗ್ಬೇಕು. ಒಂಥರ ಫಿಲಿಂ ಇಂಡಸ್ಟ್ರಿ ಏರಿಯಾ ಇದ್ದಂಗ ಅದ ಇದು ನೋಡಿದ್ರೆ ಗೊತ್ತಾಗ್ತದೆ. ಪೂರಾ ದೊಡ್ಡ ಮಾಚಿ ತರ ಇದೆ. ಸ್ವಲ್ಪ ನೈಟ್ ಅಲ್ಲಿ ವಾಚ್ ಒಂದ್ ಗಾರ್ಡ್ ಫಿಕ್ಸ್ ಇರ್ಲಿ. ಇದು ಎಲ್ಲ ಪೂರ್ತಿ ಮಜರ್ ಮಾಡ್ಕೊಂಡು ನೀವು ಹ್ಯಾಂಡ್ ಓವರ್ ಅವ್ರು ಮಾಡ್ಕೊಳ್ಳೋಸ್ತಕ ಸ್ವಲ್ಪ ಫಿಕ್ಸ್ ಇರಿ ಸರ್. बर सर ಅವಾಗ ನಾ ಮಾಡಿದ್ದು ಸರ್. ಇಲ್ಲಿ ಬಂದು ಪೇಷಂಟ್ ವೇಟಿಂಗ್ ಮಾಡ್ತಾರೆ ಅನ್ಬೋತಕ್ಕ ಅವರು ಎಲ್ಲೋದ್ರು ನೋಡಲ್ಲ ಸರ್. ಇವ್ರೆ ಇವರು ನಮ್ದು ಪೊಲೀಸರು ಇಲ್ಲ, ಅವ್ರು ಏನೇನ್ ಕೇಳ್ತಾರೆ ಎಲ್ಲ ಸರಿಯಾದ ರೀತಿಯಲ್ಲಿ ಸಹಕಾರ ಮಾಡ್ಬೇಕು. ನೀವು ಮಾಡಿದ್ರಲ್ಲ, ಮಾಡಿದ್ರಿ ಪರ್ಸೆಂಟ್ ಬರ್ತಿರ್ಲಿಲ್ಲ, ಇವಾಗ ಸಹಕಾರ ಮಾಡಿ ಒಳ್ಳೆ ಅಂತ ಒಂದು ನಡಿಬಾರದಂತ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು. ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಅವು ಕೋರ್ಟಿಗೆ ರಿಕ್ವೆಸ್ಟ್ ತಗೊಂಡು ಹ್ಯಾಂಡ್ ಓವರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಯಾವ ರೀತಿ ಮಾಹಿತಿ ಬೇಕು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿಕ್ಕೆ ಎಲ್ಲ ಮಾಹಿತಿಗಳು ಕೊಡ್ರಿ, ಸಕಾಲದಲ್ಲಿ ಕೊಡ್ರಿ. ವಿಳಂಬ ಮಾಡಿದ್ರಿ ಅಂದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಇವು ಅವತ್ತಿಂದ ಇದ್ರಿ? ಅವತ್ತಿದೆ ಸರ್. ಅವ್ರನ ಅವಾಗಿಂದ ಅವರಾದ ಇವತ್ತಿದು ನಿಮಿಷದ ಡಿ ಸಿ ಮೇಡಮ್ ಅವ್ರು ಹೇಳಿದ್ದಾರೆ ಏನೇನು ಇದು ಮಾಡಿ ಅಂತ ಹೇಳ್ತಿದ್ದೀನಿ. ಇವತ್ತು ಇವ್ರು ಬರ್ಬೇಕಂತ ಸ್ವತಃ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ರು ಮತ್ತು ಇವ್ರು ಹೇಳಿದ್ದಾರೆ, ನಾವು ಬರ್ತೀವಿ ಮತ್ತು ವಿಶೇಷವಾಗಿ ಅವ್ರಿಗೆ ಆರ್ಡರ್ ಹಾಕಿದ ಮೇಲೂ ಅವ್ರು ಇಷ್ಟು ನೆಗ್ಲಿಜೆನ್ಸ್ ಮಾಡ್ತಾರೆ. ಲೋಕಲ್ದವ್ರು ಮತ್ತೆ ಫೋನ್ ಮಾಡಿ ನನಗೆ ನೀ ಅದನ್ನು ಇವ್ರು ಮಾಡ್ಕೊಳ್ಬೇಕು. MCPಯಲ್ಲಿ FIR ಮಾಡಬೇಕು, ಮಾಡಿ ಕೋರ್ಟಿಗೆ ಸಲ್ಲಿಸಬೇಕು. ಮತ್ತು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ, ಕಂಡು ಬರ್ತಾ ಇದೆ. ಅವರು ಕೂಡ ನಮ್ಮ ಅಗತ್ಯ ಸಹಕಾರ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡಿದಲ್ಲಿ ಆ ಒಂದು ಆರೋಪಿಗೆ ಸೂಕ್ತವಾದ ಶಿಕ್ಷೆ ಮಾಡಲಿಕ್ಕೆ ನಾವು ಸದಾ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಇಂಥ ದುರಂತದ ಪ್ರಕರಣವನ್ನು ನೀವು ನಿರೀಕ್ಷಿಸಬಾರದು. ಮುಂದಿನ ದಿನಮಾನಗಳಲ್ಲಿ ಈ ಜಿಲ್ಲೆಯಲ್ಲಿ 183 ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ ಅಂತಕ್ಕಂಥ ಮಾಹಿತಿ ಈಗ ನಾನು ನೋಡಲ್ ಆಫೀಸರಿಂದ ಪಡ್ಕೊಂಡಿದ್ದೇನೆ. ಸುಮಾರು ಈ ಮಹಾಲಿಂಗಪುರದಲ್ಲೇ 3 PCR ಮಾಡಿದ್ದೀನಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಲ್ ಆಫೀಸರ್ ಅವ್ರದ್ದು ಇದರಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ನಾನು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹೇಳಿದ್ದೇನೆ, DC ಅವ್ರ ಗಮನಕ್ಕೆ ತಂದು ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಸಲ್ಲಿಸಬೇಕಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು DHO ಅವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಒಂದು ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಲಿಂಗಾನುಪಾತ ಬಹಳಷ್ಟು ಕುಸಿತ ಇದೆ. ಕುಸಿತಂತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಒಂದು ಸ್ತ್ರೀ ಸಮಾನತೆಗೆ ಹೋರಾಟ ಮಾಡಿದಂಥ ವಿಶ್ವಗುರು ಬಸವಣ್ಣವರು ಜನ್ಮಸ್ಥಳದಲ್ಲಿ ಈ ಥರದ ಒಂದು ಹೇಯವಾದ ಕೃತ್ಯಗಳಿಗೆ ಆಯೋಗ ಯಾವತ್ತೂ ಸಹಿಸಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಒಂದು PCPNDT ಅಧ್ಯಕ್ಷರಾಗಿರ್ತಕ್ಕ ಹಿನ್ನೆಲೆಯಲ್ಲಿ ಕನಿಷ್ಠ 5 ಟೀಮ್ ಮಾಡುವ ಮೂಲಕ ಈ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಬೇಕು. ಆಮೇಲೆ ಎಲ್ಲ ಕಡೆ ಕ್ಷಿಪ್ರ ಕಾರ್ಯಾಚರಣೆ ಮಾಡುವ ಮೂಲಕ ಇಂಥ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ.